ಬಂದ್ರು ಧ್ರುವ ಸರ್ಜಾ ಬ್ಲ್ಯಾಕ್ ಟೈಗರ್. ಫ್ಯಾನ್ ಅವರು, ಸೂರ್ಯ ಬ್ಯಾಕು ಮತ್ತೆ ಡಿ ಹ್ಮ್. ಬಾಸ್ ಫ್ಯಾನ್. ಈ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಚಿನ್ನ ಅಂತ ಹೇಳ್ತಾವ್ರೆ. ಥ್ಯಾಂಕ್ ಯು ಅಯ್ಯೋ. ಸೂರ್ಯ ಬ್ರೋ. ಎಸ್ ರಿಯಲಿ ಹೌದು. ನಾನು ಬರ್ತೀನಿ ಬಿಡಿ, ನೀವ್ ಯಾವಾಗ ಟುಗೆದರ್ ಆಗ್ತೀರಾ ಅವಾಗ್ತೀನಿ. ನಿನ್ ಮೇನೆ ಇದ್ರು ಅರ್ಜುನ್ ಬಂದ್ರೆ ಟುಗೆದರ್. ನಾನ್ ಹೇಳ್ಬಿಟ್ಟಿದ್ದೀನಲ್ಲ, ನಮ್ ಬಾಸ್ ಬರೋವರ್ಗು ನಾನ್ ಲೈವ್ ಸ್ಟಾರ್ಟ್ ಮಾಡಲ್ಲ. ಆ ಇನ್ನೇನಿದ್ರು ನಿಮ್ಗಳಗ್ ಮಾತ್ರ ಸಪೋರ್ಟ್ ಮಾಡ್ತೀನಿ ಅಂತ, ಇನ್ನೆಲ್ಲಾ ಲೈವ್ ಚಾನಲ್ಗೂ ಬಂದು ಸಪೋರ್ಟ್ ಮಾಡ್ತೀನಿ. ಡೋರ್ ಕ್ಲೋಸ್ ಮಾಡ್ರಿ. ನಮ್ಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ಹೀರೋ ಹೀರೋ ಆಗೋ ಎಲ್ಲಾ ಅಶ್ಮಿತಾ ಸಿಸ್ಟರ್ ಲಕ್ಷಣಗಳನ್ನು ಬಂದಿದ್ದಾರೆ. ಅಶ್ಮಿತಾ ಸಿಸ್ಟರ್, ಒಂದ್ ನಿಮಿಷ. ಅಶ್ಮಿತಾ ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್ ಲೈಕ್ ಜಾಯ್ನ್ ಆಗಿದ್ದಕ್ಕೆ. ಸಪೋರ್ಟಿಂಗ್ ಮೆಸೇಜ್ ಹಾಕಿದ್ದಾರೆ ಅವರು. ಈಗ ಎಲ್ಲಾರ್ನು ಕಮೆಂಟ್ ನೋಡ್ಕೊಂಡ್ ಬಂದ್ಬಿಡೋಣ ಇಲ್ಲಿಂದ. ಇಲ್ಲಿಗ್ ಓದಿ ಬಿಟ್ಟಿದ್ದೆ. ಓದಿ. ಎಲ್ಲಾ ಇಲ್ಲಿ ಓದಿದೀರಾ? ಅಕ್ಕಂದೆಲ್ಲಾ ಓದಿದ್ರಿ, ಅಶ್ಮಿತಾ ಸಿಸ್ಟರ್ ಮಾತ್ರ ಇದ್ ಮಾಡೋದಿತ್ತು. ಸ್ಮಿತಾ ಅವರು ಸಪೋರ್ಟ್ ಅಂತ ಹೇಳ್ತವ್ರೆ. ಮತ್ತೆ ಸೂಪರ್ ಸಪೋರ್ಟ್ ಅಂತವ್ರೆ. ನಾನ್ ಧ್ರುವ ಸರ್ಜಾ ಫ್ಯಾನ್ ಅಂತ ಯಾರು ಹೇಳಿದ್ದು? ನೀ ಹೇಳ್ತಿಲ್ಲದ ನಾಯಿ ಅವನು. ನಾನು ವಿಷ್ಣುವರ್ಧನ್, ದರ್ಶನ್ ಡಿಪಿಲಿ ಇರೋದೇ ನಾನು, ಧ್ರುವ ಅಲ್ಲ. ಹೌದಾ? ಥ್ಯಾಂಕ್ ಯು ಸೂರ್ಯ ಬ್ಲಾಕ್. ಅಯ್ಯೋ ದೇವರೇ. ಯಾಕಂದ್ರೆ ಇಲ್ಲಿ ಯಾರ್ದು ಕಾಂಟ್ರವರ್ಸಿ ಮಾಡೋದ್ ಬೇಡ. ಎಲ್ಲಾ ಅದೇ ಫ್ಯಾನ್ ನಾನು ಇವಾಗ ಅದ್ನೇ ಹೇಳ್ದೆ, ಜಸ್ಟ್ ಎಲ್ಲ ಲೈವ್ ಮಾಡೋಣ, ಯಾರ್ದು ಬೇಡ ನಮ್ಗೆ. ಎಲ್ಲಾರ್ ಫ್ಯಾನ್ ಇರ್ತಾರೆ. ಹ್ಮ್. ಅವ್ರ ಫ್ಯಾನ್ಸ್ ಗಳಿಗೆ ತುಂಬಾ ಬೇಜಾರಾಗುತ್ತೆ. ಹೌದು. ಮಳೆ ಬರುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಹ್ಮ್. ಹ್ಮ್. ಯಾವ ಊರು ಅಂದ್ರಲ್ಲ ಅರ್ಜುನ್ ಬ್ರದರ್ ನಿಮ್ದು? ನಮ್ದು ಬೆಂಗಳೂರು. ನಾವು ಆದಿಚುಂಚನಗಿರಿ. ವರ್ಕ್ ಮಾಡೋದು ಬಂದು ದೇವನಹಳ್ಳಿ ಓಲಾ ಊಬರ್ ಆಫೀಸ್ ಅಲ್ಲಿ. ಹಾ. ಪ್ರತಿಯೊಂದು ಇದಕ್ಕೂ ಹೋಗ್ತಾ ಇರ್ತೀನಿ. ಮೊನ್ನೆ ಯಾವ್ದೋ ಒಂದು ಅಂಬಿಕಮ್ಮ ಲೈವ್ ಬಂದಿದ್ರಾ? ಇಲ್ಲ ಬಂದಿಲ್ಲ. ಅಂಬಿಕಮ್ಮ ಲೈವ್ ಅಲ್ಲಿ ಇವ್ರು ಒಬ್ರು ನಿವೇದಿತ ಅಪ್ಪುಚಿನ್ನು ಅಂತ ಬರ್ತಾರಲ್ಲ. ಹಾ ಗೊತ್ತಿಲ್ಲ ನಂಗೆ, ಹೇಳಿ. ಅವ್ರದ್ದು ವಿಡಿಯೋ ಯಾರೋ ಎಡಿಟಿಂಗ್ ಮಾಡ್ಬಿಟ್ಟು, ಯಾರೋ ವೈಟಿಯರ್ನೇ ಹಾ ಅಪ್ಲೋಡ್ ಮಾಡ್ಬಿಟ್ಟಿದ್ರಂತೆ. ಇವ್ರೇನೋ ಹಾ ಬೈಯೋದು ಜಗಳ ಮಾಡೋದು ಆತರ. ಹಾ. ಅವಾಗ ನಾನು ಅವ್ರ ಲೈವ್ ಹೋಗಿ ಕೊನೆಗ್ ನಾನ್ ಬಂದಾದ್ಮೇಲೆ ಉಗ್ರಂ ರಾಹುಲ್ ಅವ್ರು ಬಂದ್ರು. ಹಾ. ಅವ್ರು ಬಂದಿ ಮಾತಾಡಿ ಎಲ್ಲ ಇದ್ ಮಾಡೋದ್ರು. ಒಂದ್ ಸ್ವಲ್ಪ ಕೆಲವು ಮನಸ್ತಾಪಗಳು ಅಲ್ಲಲ್ಲಿ ನಡೀತಾ ಇರ್ತವೆ ಆ ಟೈಮ್ ಅಲ್ಲಿ. ಹೌದು. ಎಲ್ಲ ಲಾಸ್ಟ್ ಅಲ್ಲಿ ಎಲ್ಲ ವಾಚ್ ಮಾಡ್ಬಿಟ್ಟು ಲಾಸ್ಟ್ ಅಲ್ಲಿ ಹೋಗಿ ಹೇಳೋದೊಂದೇ, ಹ್ಮ್. ಒಂದ್ ಕುಟುಂಬ ಇದ್ದಂಗೆ. ಅವ್ರ ಮೇಲೆ ಹೇಳೋದ್ ಬಿಟ್ಬಿಟ್ಟು ಬಂದ್ರ ಸೂಪರ್ ಸಪೋರ್ಟ್ ತಗೊಳ್ಳಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಖುಷಿಯಾಗಿ ಹೋಗಿ. ಹ್ಮ್. ನೀವು ಅದೇ ಅದೇ. ಹೆಂಗೆ ನಿಮ್ ಮನೆಗ್ ಹೋದಾಗ ಹೆಂಗೆ ಮನ್ಸಿಗೆ ನೆಮ್ಮದಿ ಸಿಗುತ್ತೆ, ಆತರ ವೈಟಿಗೆ ಇದ್ ಮಾಡಿ, ಪಿನ್ ಐಡಿಗೆ ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ. ಪೂರ್ಣಿ ಅಕ್ಕ ಹೇಳ್ತಾವ್ರಪ್ಪಾ, ಥ್ಯಾಂಕ್ಸ್ ಅಕ್ಕ, ನಿನ್ಗೊಂದ್ ಸಲಾಂ. ನನ್ನ ಎದ್ರು ನಿಲ್ಲೋಕು ಗುಂಡಿಗೆ ಬೇಕು ಬ್ರೋ, ಯಾರ್ಗ್ ಯಾಕೆ ಹೆದರ್ಬೇಕು? ಅಯ್ಯೋ ದೇವ್ರೇ, ಇದೆಲ್ಲಾ ಯಾಕೆ ಬಿಡಿ ಬ್ರದರ್. ಲೈವ್ ಅಲ್ಲಿ ಯಾರು ಇದು ಇರಲ್ಲ. ಏನಕ್ಕೆ ಯಾರ್ ಈ ಹೇಳ್ತಾರ? ಮಾತೆಲ್ಲ? ಯಾರ್ ಅದೇ ಹಾಕಿರೋದು? ಬ್ಲ್ಯಾಕ್ ಟೈಗರ್ ಅವರು ಹೇಳ್ತಾ ಇದ್ದಾರೆ. ಅವರು ನನ್ನ ಸ್ನೇಹಿತರವರು. ಅದೇ. ಅವರು ಹಂಗೇನೆ, ಅವರು ಡಿ ಬಾಸ್ ಫ್ಯಾನೆ. ಹ್ಮ್. ಯಾಕಂದ್ರೆ ನಮ್ ಬಾಸ್ ಆದಷ್ಟು ಬೇಗ ಬರ್ಲಿ, ಹೊಸ CM ಬರ್ತಾವ್ರೆ. ಅವರು ಹ್ಮ್. ಮೊನ್ನೆ ಪ್ರಮಾಣ ವಚನ ಸ್ಪೀಕರ್ಕಿನ್ನ ಮುಂಚೆ ಹೇಳಿದ್ರಂತೆ. ಹ್ಮ್. ನಾನು ಆದಷ್ಟು ಬೇಗ ಅದ್ರ ಬಗ್ಗೆ ಕಾನೂನು ರೀತಿ ಹೋರಾಡ್ತೀನಿ ಅಂತ. ಮಚ್ಚ ಹ್ಮ್. ನೋಡಲ್ವಾ ಬ್ರೋ? ಮ್ಯಾಚ್ ನೋಡಲ್ವಾ ಬ್ರೋ? ಅವರು ಮಚ್ಚ ಅಂತ ಹಾಕಿದ್ದಾರೆ, ಅದು ಮ್ಯಾಚ್. ಮ್ಯಾಚ್ ನೋಡ್ತಾ ಇದ್ದೀನಿ. ಇವತ್ ಸಂಜೆ 10:30 ಯಾರ್ ಗೆಲ್ತಾರೆ ಅಂತ ಫೈನಲ್ ರಿಸಲ್ಟ್ ಬರುತ್ತೆ. ಯಾಕಂದ್ರೆ ಈ ಕಡೆ GT ಕಡೆಯಿಂದ ಶುಭ್ಮನ್ ಗಿಲ್, ಸುದರ್ಶನ್. ಈ ಕಡೆ ಕೊಹ್ಲಿ, ವಿರಾಟ್ ಕೊಹ್ಲಿ, ಮತ್ತೆ ಯಾರೋ ನಮ್ಮ ರಜತ್ ಪಟ್ಟಿದಾರರು. ಇವ್ರದೊಂದು ಲೈನಪ್ ಚೆನ್ನಾಗಿದೆ. ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ, ಬೌಲಿಂಗ್ ಲೈನಪ್ ಚೆನ್ನಾಗಿದೆ. ಸಮಬಲ ಹೋರಾಟ ಅನ್ಸುತ್ತೆ. ಅದನ್ನ ನೋಡೋಣ. ಮ್ಯಾಚ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಮ್ಯಾಚ್ ಸ್ಟಾರ್ಟ್ ಆದಾಗ ನಮ್ಗೆ ಇಲ್ಲಿ ಬರ್ತಾ ಇರ್ತದೆ, ಎಷ್ಟು ಏನು ಸ್ಕೋರ್ದು ಅಂತ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನಾನು ಈ ಚಾನೆಲ್ ಬರ್ಬೇಕು ಅಂತ ಇವತ್ತೇ ಅವಕಾಶ ಸಿಕ್ಕಿದ್ದು. ಮೊನ್ನೆ ಯಾರೋ ಬಂದ್ರು, ಇವಾಗ ಬಂದಿದ್ದು. ನೆಕ್ಸ್ಟ್ ನಮ್ ಪೂರ್ಣಿ ಅಕ್ಕ ಚಾನಲ್ಗೆ ಹೋಗ್ಬೇಕು.